ಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಸಭೆಗಳನ್ನು ಆಯೋಜಿಸ್ತಾ ಇದೆ. ಆಗಸ್ಟ್ 9ರಂದು ಮೈಸೂರಿನಲ್ಲಿ ಭಾರೀ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆಸ್ತಾ ಇದೆ. 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸೋಕೆ 6 ಜಿಲ್ಲೆಗಳ ಮುಖಂಡರಿಗೆ ಟಾಸ್ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಂಬಂಧ ಕಾರ್ಯಕರ್ತರನ್ನ ಹುರಿದುಂಬಿಸಲು ಕಾರ್ಯತಂತ್ರ ರೂಪಿಸಲು ಸಿಎಂ ಮೈಸೂರಿಗೆ ತೆರಳಿದ್ದಾರೆ. ಇನ್ನು ಮಂಡ್ಯ ಸಮಾವೇಶದಲ್ಲಿ ಎಂದಿನಂತೆ ಕುಮಾರಸ್ವಾಮಿ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲಿ ಮಾತಿನ ಮತಾಪನ್ನ ಸಿಡಿಸಿದ್ದಾರೆ. ಇನ್ನು ನಮ್ಮನ್ನ ಕೆಳಕಲು ಹೋಗಿ ನೀವು ಗಾಯ ಮಾಡಿಕೊಳ್ಳಬೇಡಿ ಅಂತ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ರು. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಎಐಸಿಸಿ ಒಲವು ತೋರಿದೆ. ಸಿಎಂ ವರ್ಸಸ್ ಗವರ್ನರ್ ಫೈಟ್ ಕೊಂಚ ತಣ್ಣಗಾಗ್ತಿದ್ದ ಹಾಗೆ ಲಿಂಗಾಯತ ಸಮುದಾಯದ ಹಾಲಿ ಸಚಿವರ ಪೈಕಿ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ನೀಡಬಹುದು ಎನ್ನಲಾಗ್ತಿದೆ. ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾನೆ ನಿನ್ ಬಗ್ಗೆ ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ರೆಡಿ ಇದ್ದೀನಿ. ನಿನ್ ಪಟ್ಟಿ ಇದ್ದಲ್ಲ, ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ, ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ವಿಜೇಂದ್ರ ದುಬೈಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ, ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ? ನಾನ್ ಬಿಚ್ಚಿಗೆ ಹೇಳ, ಈಗ ಬೇಡ, ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲಿಲೇ ಮಾತಾಡೋಣ. ನಿಮ್ಮ ತಪ್ಪನ್ನ ಬಿಟ್ಟು ನಿಮ್ಮ ಹಗರಣಗಳನ್ನ ಮುಚ್ಚಿಡೋ ಅಂತ ಕೆಲಸವನ್ನ ಸುಮ್ಮನೆ ಕೆದಕಿ ಗಾಯ ಮಾಡ್ತಕ್ಕಂಥದಕ್ಕೆ ಹೊರಟಿದಿರಲ್ಲ, ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಏನೋದನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಗೆ ಏನಾದ್ರು ಬೇಗ ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೇನಾದ್ರು ಅವಕಾಶ ಸಿಕ್ಕದ ಅಂತ. ಅಷ್ಟು ಸುಲಭ ಅಲ್ಲ ಸ್ವಾಮಿ. ಬಿಜೆಪಿಯವರು ಕನ್ಸ್ ಕಾಣಬೇಡಿ. ಅಲ್ಲ ಆಯಿತು, ಇವರು ಒಬ್ಬರನ್ನೊಬ್ರು ಬೈಕೊಳ್ಳೋದು, ಅವ್ರು ಅಕೌಂಟ್ ಮಾಡಿದ್ರು ಅನ್ನೋದು, ಅಕೌಂಟ್ ಮಾಡಿದ್ರೆ ಅಕೌಂಟ್ಗೆ ಅವ್ರು ಉತ್ತರ ಕೊಟ್ಕೋಬೇಕು, ಕಾನೂನುಬದ್ಧವಾಗಿದ್ದರೆ ಕಾನೂನುಬದ್ಧ ಇಲ್ಲರಿಲ್ಲ. ಭಾಳ ಜನದ ಹತ್ರ ಫಾರಿನ್ ಅಕೌಂಟ್ಗಳು ಇರ್ಬೋದು, ಬರೀ ಒಬ್ಬರೇ ಅಲ್ವಲ್ಲ, ಹಾಗಾಗಿ ಅದಕ್ಕೆ ಅವ್ರವ್ರು ಉತ್ತರ ಕೊಟ್ಕೋತಾರೆ. ಬಟ್ ನನಗೆ ಪ್ರಾಬ್ಲಮ್ ಇರೋದು ಇಲ್ಲಿ, ನಮ್ಮನ್ನು ಕೆದಕಲು ಹೋಗಿ ನೀವು ಗಾಯ ಮಾಡಿಕೊಳ್ಳಬೇಡಿ ಅಂದರೆ ಏನು? ನೀ ನಮ್ಮನ್ನು ಕೆದಕಬೇಡ, ನೀ ಗಾಯ ಮಾಡ್ಕೋಬೇಡ. ಇಬ್ರು ಕೂಡಿ ಬಾಳಿದರೆ ಸ್ವರ್ಗ, ಸೇಫ್ ಆಗಿರೋಣ, ಕೂಡಿ ಬಾಳಿದರೆ ಸ್ವರ್ಗ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಂಡು ಡುಯೆಟ್ ಆಡ್ಕೊಂಡು ಓಡಾಡ್ತೀರಣ. ಹಂಗ ಅರ್ಥ ಇಲ್ಲ, ಕೆದಕಬೇಕು ಅವರು. ಮತ್ತವ್ರು ಗಾಯ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನೋಡೋಣ ಅವ್ರಿಗೆ ಎಷ್ಟು ಗಾಯ ಆಗತ್ತೆ, ನಿಮ್ದು ಎಷ್ಟು ಕೆದಕ್ತಾರೆ ಅಂತ ನೋಡೋಣ. ನಾವಿರೋದೇ ಇದನ್ನ ನೋಡಕ್ಕೆ. ಕೆದಕಬೇಕು. ಡಿ ಕೆ ಶಿವಕುಮಾರ್ ಮಾತಾಡ್ರಿ, ಬಿಡ್ಬೇಡ್ರಿ. ದುಬೈ ಅಲ್ಲ, ಇನ್ಯಾವ್ಯಾವ ಕಂಟ್ರಿ ಇದೆ ಹೇಳ್ರಿ, ಬಿಡ್ಬೇಡ್ರಿ. ಬಿಡ್ಬೇಡ್ರಿ. ವಿಜಯೇಂದ್ರ ನೀವ್ ಯಾವ್ಯಾವ್ದಿದೆ ಹೇಳ್ರಿ, ಬಿಡ್ಬೇಡಿ. ನಾವು ಕೇಳಿಸ್ಕೋಬೇಕು, ನಮಗೆ ಬೇಕಿದು. ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಓಡಾಡ್ಕೊಂಬಂದಿದ್ದೇ ನಮಗೆ ಪ್ರಾಬ್ಲಮ್ ಆಗಿರೋದು ಇಲ್ಲಿವರೆಗೂ ಆಗಿದೆ. ಹಂಗಾಗಿ ನೀವು ಕೆದಕಿ ಅವ್ರು ಗಾಯ ಮಾಡ್ಕೊಳ್ಳಿ, ಅದು ನೋಡಬಿಡೋಣ ಅದೇನಾಗುತ್ತೆ.